ಹಾಯ್ ನಮಸ್ತೆ. ಇದು ನೆನ್ನೆಯ ಮಿನಿ ಬ್ಲಾಗು. ನೈಟು ಮಲಗೋದು ಸ್ವಲ್ಪ ಲೇಟ್ ಆಯಿತು. ಆರ್ಡರ್ಸ್ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ನಾನು ಬೇಗ ಎದ್ದೇಳೋಕ್ಕಾಗಿಲ್ಲ ಅಂತ ಅತ್ತೆ ನೋಡಿ ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದಾರೆ. ರಂಗೋಲಿನ ಸ್ವಲ್ಪ ನೋಡಿ ಹಳೆಯ ಕಾಲದ್ರಲ್ಲಿ ಹೆಂಗೆ ಹಾಕ್ತಿದ್ರು ಹಂಗೆ ಹಾಕಿದ್ದಾರೆ, ಸೂಪರಾಗಿ ಹಾಕಿದ್ದಾರೆ. ಅವರು ಸುಮ್ಮನೆ ಕೂತ್ಕೊಳ್ಳಲ್ಲಪ್ಪ, ಯಾವುದೋ ಒಂದು ಕೆಲಸ ಅಂತ ಮಾಡ್ತಾನೆ ಇರ್ತಾರೆ. ಅವರು ನನಗೆ ಅದು ನೋವು ಇದು ನೋವು ಅಂತ ಮಲ್ಕೊಂಬಿಡ್ಬೋದು, ಆದರೆ ಅವ್ರು ಮಲಗೋದೇ ಇಲ್ಲ. ಏನಾದರೂ ನನಗೆ ಎಲ್ಪ್ ಮಾಡಬೇಕು ಅಂದರೆ ಎಲ್ಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಅಷ್ಟೇ ಅವರು. ಮತ್ತು ನಾನು ಹೇಳ್ತಾ ಇರ್ತೀನಿ, ನೀನು ಆರಾಮಾಗಿರಮ್ಮ, ಏನಕ್ಕೆ ಇದೆಲ್ಲ ಮಾಡ್ತೀಯ ಅಂತ. ಸುಮ್ಮನೆ ಮಲ್ಕೊಂಡಿದ್ರೆ ನನಗೂ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲಮ್ಮ, ಹಂಗಾಗಿ ನಾನು ಎದ್ದು ಕೂತ್ಕೊತಾ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಾಡಿ ಅಂತೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿ, ಅದು ನೋವು ಇದು ನೋವು ಅಂತೇಳ್ಬಿಟ್ಟು ಸೊಸೆಂದ್ರು ಮಾಡ್ಕೊತಾರೆ ಬಿಡಿ ಅಂತಾರೆ. ಎಲ್ಲರೂ ಹಂಗಿರಲ್ಲ, ಬಟ್ ಕೆಲವ್ರು ಇರ್ತಾರೆ, ಅಯ್ಯೋ ನನ್ನ ಸೊಸೆ ಮಾಡ್ಕೊತಾಳೆ ಬಿಡು ನನಗೆ ಯಾಕೆ ಅನ್ನೋ ಅತ್ತೆಂದರೆ ಜಾಸ್ತಿ ಇರ್ತಾರೆ. ನೋಡಿ ಊಟ ಹಾಕ್ಕೊಂಬಂದು ತಿನ್ನೋದಾಗಿರಲಿ, ಇವಾಗೂ ಅವರು ಮುದ್ದೆ ಮಾಡಿಕೊಡ್ಬೇಕು, ಮುದ್ದೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಮತ್ತು ಸಾಯಂಕಾಲ ಆರ್ಡರ್ಸ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಸಾಂಬಾರ್ಗೆ ಇಟ್ಬಿಟ್ಟು ಅಮ್ಮ ನೋಡ್ಕೊಳ್ಳಿ ನೀವು ಅಂತೇಳ್ಬಿಟ್ಟು ನಾನು ಚಪಾತಿ ಮಾಡ್ತಾಯಿದ್ದೆ. ಅವ್ರು ಬಂದುಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ರು. ನಾನು ಚಪಾತಿಲಿ ಮಾಡ್ಕೊಂಬರೋಷ್ಟರಲ್ಲಿ ಅವ್ರು ಕೂತ್ಕೊಂಡು ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಅಮ್ಮ ನಾನು ಮಾಡ್ಕೊತೀನಿ ಬಿಡಿ ಅಂದರೆ, ಇಲ್ಲ ಇರಮ್ಮ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಸಾಂಬಾರು ಮತ್ತು ಚಟ್ನಿ ರಸಮ್ ಎಲ್ಲ ಅವ್ರು ಪ್ಯಾಕಿಂಗ್ ಮಾಡಿದರು. ಅವ್ರಿಗೆ ಜಾಸ್ತಿ ಬೇಜಾರಾದಾಗ ಇಲ್ಲಿ ಚಿಕ್ಕದೊಂದು ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಟೊಮೆಟೊ ಗಿಡ ಒಂದು ಹಾಕಿದ್ದಾರೆ, ಮತ್ತು ಪಾಲಕ್ಕು ಸೊಪ್ಪು ತರ್ತೀವಲ್ಲ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ನಾಟಿ ಥರ ಮಾಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನೀರೆಲ್ಲ ಹಾಕ್ತಾರೆ. ಇದು ನಮ್ಮ ಅತ್ತೆಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೆನ್ನೆ ಬ್ಲಾಗ್ ಇದು.